ಅಮ್ಮ ನೆನ್ನೆ ನಾಗಲ್ಮಡಿಕೆ ಜಾತ್ರೆಗೆ ಹೋಗಿದ್ವಲ್ಲ, ತುಂಬ ಚೆನ್ನಾಗಿತ್ತಮ್ಮ. ನೀವು ಚಿಕ್ಕವರು ಇದ್ದಾಗ ಯಾವ ಥರ ಇತ್ತು, ಯಾರ್ಯಾರು ಮತ್ತು ಹೇಗೆ ಜಾತ್ರೆಗೆ ಹೋಗ್ತಿದ್ರಿ ಅನ್ನೋದನ್ನು ನಮಗೂ ಸ್ವಲ್ಪ ಹೇಳಮ್ಮ. ಹೌದಮ್ಮ, ಹೇಳಮ್ಮ. ಪಿಂಕಿ ಬರ್ರಿ ಆಟ ಆಡಕ್ಕೆ ಹೋಗೋಣ. ಬಾರೋ ಗುಂಡ, ಅಮ್ಮ ನಾಗಲ್ಮಡಿಕೆ ಜಾತ್ರೆ ಬಗ್ಗೆ ಹೇಳ್ತಾ ಇದ್ದಾರೆ, ಬಾ. ಹೌದಾ ಚಿಕ್ಕಮ್ಮ, ನಾನು ನಮ್ಮ ಅಮ್ಮನ ಕೇಳಿದೆ ಒಂದಿನ, ಹೇಳಮ್ಮ ನಾಗಲ್ಮಡಿಕೆ ಜಾತ್ರೆ ಬಗ್ಗೆ ಅಂದರೆ ಹೋಗ್ರು ನನಗೆ ಕೆಲಸ ಇದೆ ಅಂತಾರೆ, ಯಾವಾಗ ನೋಡಿದ್ರು ಕೆಲಸ ಇದೆ ಅಂತಾರೆ. ನಮ್ಮಮ್ಮ ಹೇಳೋದೇ ಇಲ್ಲ. ಸರಿ ಬನ್ನಿ ಹೇಳ್ತೀನಿ. ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ 4-5 ಗಂಟೆಗೆಲ್ಲ ನೀರು ಕಾಯಿಸಿ ನಮ್ಮನ್ನು ಎಬ್ಬರಿಸ್ತಿದ್ರು. ಆಮೇಲೆ ಎಲ್ಲರೂ ತಲೆ ಸ್ನಾನ ಮಾಡಿಕೊಂಡು, ಅಂದರೆ ನಮ್ಮ ಅಕ್ಕ ಅವರು ನನ್ನ ತಮ್ಮದಿರು ಎಲ್ಲರೂ ತಲೆ ಸ್ನಾನ ಮಾಡಿಕೊಂಡು ಸ್ವಲ್ಪ ಹೊಸ ಬಟ್ಟೆ ಯಾವುದಿದ್ರೆ ಅದನ್ನು ಹಾಕ್ಕೊಂಡು ರೆಡಿ ಆಗ್ತಿದ್ವಿ. ನಂತರ ಎಲ್ಲರೂ ಉಪವಾಸ ಇದ್ದು ಜಾತ್ರೆಗೆ ಊರಲ್ಲಿ ಯಾವುದಾದ್ರೂ ಎತ್ತಿನ ಗಾಡಿ ಇಲ್ಲ ಅಂದರೆ ಟ್ರ್ಯಾಕ್ಟರ್ ಹೋದರೆ ಅದರಲ್ಲಿ ಎಲ್ಲರೂ ಕರ್ಕೊಂಡು ಹೋಗ್ತಿದ್ರು, ಇಲ್ಲ ಅಂದರೆ ಬಸ್ಸಲ್ಲಾದರೂ ಹೋಗ್ತಿದ್ವಿ. ಈ ಹಬ್ಬದ ಸ್ಪೆಷಲ್ ಏನು ಅಂದರೆ ತಂಬಿಟ್ಟು ಮತ್ತು ಪೊಂಗಲ್ ಅನ್ನ ಮತ್ತು ಬದನೆಕಾಯಿ ಬಜ್ಜಿ, ಇದನ್ನು ಮನೆಯಲ್ಲೇ ಮಾಡಿ ತಗೊಂಡು ಹೋಗ್ತಿದ್ವಿ ಜಾತ್ರೆಗೆ, ಇಲ್ಲಾಂದರೆ ಜಾತ್ರೆನಲ್ಲಾದರೂ ಮಾಡ್ಕೊತಿದ್ವಿ. ಆಮೇಲೆ ಜಾತ್ರೆಯಲ್ಲಿ ಬದನೆಕಾಯಿ ಬಜ್ಜಿ ಮತ್ತು ಪೊಂಗಲನ್ನು ತಯಾರಿಸ್ತಿದ್ವಿ. ತೇರು ಎಳೆದ ಮೇಲೆ ಉಪವಾಸ ಬಿಟ್ಟು ಅಲ್ಲಿರುವ ನೀರಿನಲ್ಲಿ ಸ್ನಾನ ಮಾಡಿಕೊಂಡು ಎಲ್ಲರೂ ಸ್ನಾನ ಮಾಡ್ತಿದ್ರು. ಕೈಕಾಲು ಮುಖ ತೊಳೆಯೋರು ಕೈಕಾಲು ಮುಖ ತೊಳಿತಿದ್ರು, ಸ್ನಾನ ಮಾಡೋರು ಸ್ನಾನ ಮಾಡ್ತಿದ್ರು. ಸ್ನಾನ ಮಾಡಿಕೊಂಡು ಬಂದು ಎಲ್ಲ ಊಟ ಮಾಡ್ತಿದ್ವಿ. ನಂತರ ಜಾತ್ರೆ ಎಲ್ಲ ಒಂದು ರೌಂಡ್ ಹಾಕ್ತಿದ್ವಿ. ಬಳೆ, ಖಾರ ಬುರುಗು, ಬೆಂಡು ಭತ್ತ ಸುತ್ತಕೊಂಡು ರಂಗೋಲಿ ನಮ್ಮ ಇರ್ತಿತ್ತಲ್ಲ ತಿರುಗೋದು, ಅದರಲ್ಲಿ ನಾವು ಚಿಕ್ಕವರೆಲ್ಲ ತಿರುಗಿ ಎಂಜಾಯ್ ಮಾಡ್ತಿದ್ವಿ. ಆಮೇಲೆ ಊರಿಗೆ ಬರ್ತಿದ್ವಿ. ಜಾತ್ರೆಯಲ್ಲಿ ಯಾರಿಗಾದ್ರೂ ಹೊಟ್ಟೆ ಹಸುವಾದರೆ ತಂಬಿಟ್ಟು ಇರ್ತಿತ್ತಲ್ಲ, ಆ ತಂಬಿಟ್ಟು ತಿನ್ಕೊತಿದ್ವಿ. ಆಮೇಲೆ ಬಾಳೆಹಣ್ಣು ಆ ಥರ ಏನಾದರೂ ತಿನ್ಕೊತಿದ್ವಿ ಚಿಕ್ಕವರು. ದೊಡ್ಡವರೆಲ್ಲ ಉಪವಾಸದ ಮೇಲೇ ಇರ್ತಿದ್ರು. ನಂತರ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು, ಪೂಜೆ ಮುಗಿಸ್ಕೊಂಡು ಎಲ್ಲ ಊಟ ಗೀಟ ಎಲ್ಲ ಮಾಡಿ ಆಮೇಲೆ ಊರಿಗೆ ಬರ್ತಿದ್ವಿ. ಎಲ್ಲ ಒಂದು ರೌಂಡು ನೋಡಿಕೊಂಡು ಜಾತ್ರೆನ ಚೆನ್ನಾಗಿರೋದು ಎಲ್ಲ ನೋಡಿ. ವೀಕ್ಷಕರೇ, ನಮ್ಮ ಅಮ್ಮನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಹೌದಾ ಚಿಕ್ಕಮ್ಮ, ತುಂಬ ಚೆನ್ನಾಗಿದೆ ಕಣಮ್ಮ. ಆಮೇಲೆ ನಮ್ಮ ಅಜ್ಜಿ ಇನ್ನೂ ಒಂದು ಹೇಳ್ತಿದ್ರು, ಈ ಜಾತ್ರೆಗೆ ಉಪವಾಸ ಇದ್ದು ಪೂಜೆ ಮಾಡ್ಕೊಂಡು ಬಂದರೆ ಕಿವಿ ಸೋರೋದು, ಕಜ್ಜಿ ಮುಂತಾದ ಚರ್ಮ ರೋಗ ವಾಸಿ ಆಗ್ತಿದ್ವಂತೆ. ಆಮೇಲೆ ಮಕ್ಕಳು ಇಲ್ದವ್ರಿಗೆ ಮಕ್ಕಳು ಕೂಡ ಆಗ್ತಿದ್ವಂತೆ ಅಂತ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಆವಾಗ.